ಇಫ್ ಯು ಆರ್ ಸ್ಮೋಕರ್ ಯು ವಿಲ್ ಗೆಟ್ ಕ್ಯಾನ್ಸರ್. ಇಫ್ ಯು ಆರ್ ಡ್ರಿಂಕರ್ ಯು ವಿಲ್ ಲೂಸ್ ಯುವರ್ ಲಿವರ್. ನೀನು ಸಿಗರೇಟ್ ಸೇದೋನಾಗಿದ್ದರೆ ಕ್ಯಾನ್ಸರ್ ಖಚಿತ. ಎಣ್ಣೆ ಹೊಡೆಯೋನಾಗಿದ್ದರೆ ಲಿವರ್ ಲಾಸ್ ಉಚಿತ. ಸರ್, ಸೋಮನ್ ಏರಿಯಾದಲ್ಲಿ ಮರ್ಡರ್ ಆಗ್ಬಿಟ್ಟಿದೆ ಸರ್. ಎಷ್ಟು ಸರಿ ರೀ ಹೇಳೋದು ಸೋಮನ್ ಏರಿಯಾದಲ್ಲಿ ಮರ್ಡರ್ ಆದರೆ ರಿಪೋರ್ಟ್ ಮಾಡಿಬಿಡ್ರಿ ಅಂತ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಸರ್, ಹೊಡ್ತಿರೋದೇ ಸೋಮನ್ನೇ ಸರ್. ಏನೋ ಸೋಮನೇ ಎತ್ಬಿಟ್ರಾ? ಯಾರೋ ಅವನು? ಏನೋ ಅವನ ಹೆಸರು? ವಿನು ಎಲ್ಲೆಲ್ಲ ಹುಡ್ಕೋದು ನಿನ್ನ? ಇಲ್ಲ ಬಿಡು. ಕಂಗ್ರ್ಯಾಚುಲೇಷನ್ಸ್ ಪ್ರೆಸಿಡೆಂಟ್. ಯಾಕೆ ಇವಲ್ಲ? ಯಾಕೆನಾ? ನನ್ನ ಹುಡುಗ ಕಾಲೇಜ್ ಎಲೆಕ್ಷನಲ್ಲಿ ಗೆದ್ದವನೇ. ಸುಮ್ಮನೆ ಇರೋ ಕೇಳ್ತೀಯಾ? ತಗೊಳ್ಳಿ ಪ್ರೆಸಿಡೆಂಟ್ ಅವರೇ. ನೀನು ಈ ಕಾಲೇಜ್ ಎಲೆಕ್ಷನಲ್ಲಿ ಗೆಲ್ಲೋಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನಂಗೆ ಗೊತ್ತು ಕಣ. ಯಪ್ಪ, ಆದರೆ ನೀನೊಂದು ವಿಷಯ ನೆನೆಸ್ಕೊಂಡ್ರೆ ಅದು ಆಗೋವರೆಗೂ ಬಿಡಲ್ಲ ಅಲ್ಲ. ಫಸ್ಟ್ ಇಯರಲ್ಲಿ ನಿನ್ನ ಕ್ಲಾಸ್ ರೆಪ್ರೆಸೆಂಟೇಟಿವ್ ಮಾಡಿಲ್ಲ ಅಂತ ಸೆಕೆಂಡ್ ಇಯರಲ್ಲಿ ಸೀನಿಯರ್ಸ್ ಆಪೋಸಿಟೇ ನಿಂತು ಇವಾಗ ಪ್ರೆಸಿಡೆಂಟೇ ಆಗ್ಬಿಟ್ಟೆ ಅಲ್ಲ. ಸರಿ ಇವಾಗ ಹೇಳು. ಏನು ಹೇಳಬೇಕು? ಹಾಂ, ಏನೂ ಗೊತ್ತಿಲ್ದಿರೋ ಥರ ಕೇಳೋದು ನೋಡು. ನಾನು ನಿನಗೆ ಯಾಕೆ ಇಷ್ಟ ಅಂತ ಹೋದ ವರ್ಷ ಎಲೆಕ್ಷನಿಗೆ ಮುಂಚೆ ಕೇಳಿದಾಗ ನೀನೇನು ಹೇಳಿದೆ? ಎಲೆಕ್ಷನ್ ಗೆದ್ಮೇಲೆ ಹೇಳ್ತೀನಿ ಅಂದೆ. ಇವಾಗ ಗೆದ್ದಿದ್ಯಾ ತಾನೆ? ಹೇಳು, ನಾನು ಯಾಕೆ ಇಷ್ಟ? ನೀನು ಬೆಳ್ಳಗಿದ್ಯಾ, ಅದಕ್ಕೆ ನೀನು ಲವ್ ಮಾಡಿದ್ದು. ಏನು ಬೆಳ್ಳಗಿದ್ದೀನಿ ಅಂತನಾ? ಚೆನ್ನಾಗಿ ತಮಾಷೆ ಮಾಡ್ತೀಯಾ? ನಾನು ತಮಾಷೆ ಮಾಡ್ತಿಲ್ಲ. ಅಮ್ಮ, ನನಗೆ ಯಾಕೆ ಡೈಲಿ ಸ್ನಾನ ಮಾಡಿಸ್ತೀಯಾ? ಡೈಲಿ ಸ್ನಾನ ಮಾಡಿಲ್ಲ ಅಂದರೆ ಕಪ್ಪುಗಾಗ್ಬಿಡ್ತೀಯ ಬಂಗಾರ. ಯಾಕಮ್ಮ, ನಾನು ಕಪ್ಪುಗಾಗಬಾರ್ದಾ? ಈ ಕಲಿಯುಗದಲ್ಲಿ ಕಪ್ಪುಗಿದ್ರೆ ಸಿಗಬೇಕಾಗಿರೋ ಮರ್ಯಾದೆನೂ ಸಿಗಲ್ಲ. ಹೂ ಆರ್ ಸಿ ವಿ ರಾಮನ್ ಪೇರೆಂಟ್ಸ್? ಆನ್ಸರ್ ಯಾರು ಹೇಳ್ತೀರಿ? ಸರ್, ಚಂದ್ರಶೇಖರಯ್ಯ, ಪಾರ್ವತಿಬಾಯಿ. ಸರ್, ಅವಳು ಹೇಳಿದ ಆನ್ಸರ್ ತಪ್ಪು. ನಾನು ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ. ನಾನು ಆನ್ಸರ್ ಯಾರು ಕೇಳಬೇಕು ಅಂತ ಗೊತ್ತು, ಕೈ ಇಳಿಸು. ಏನಾಯ್ತಮ್ಮ ಅನಿತಾ? ಸರ್, ನನ್ನ ಬುಕ್ ಕಿತ್ತಾಕ್ಬಿಟ್ಲು ಸರ್. ಯಾಕಮ್ಮ ಸಾನ? ನಾನೇನು ಮಾಡಿಲ್ಲ ಸರ್. ಅವಳದೇನೂ ತಪ್ಪಿರಲ್ಲ ಸರ್. ಅನಿತಾ ನೋಡಿದ್ರೆ ಗೊತ್ತಾಗುತ್ತೆ ಅವಳೇ ತಪ್ಪು ಮಾಡಿರೋದು. ಸರ್ ನೋಡಿ, ಗುಣ ಅನ್ನೋದು ಮನಸ್ಸಲ್ಲಿರೋದು, ಬಣ್ಣದಲ್ಲ. ಹಾಗೆಲ್ಲ ಮಾಡಬೇಡಿ. ನೋಡ್ರಮ್ಮ, ಇನ್ಮೇಲಿಂದ ಜಗಳ ಮಾಡಬಾರ್ದು, ಒಳ್ಳೆ ಸ್ನೇಹಿತರಾಗಿರಬೇಕು. ಏನೇ ಸಮಸ್ಯೆ ಇದ್ದರೂ ನನ್ನ ಹತ್ರ ಬಂದು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು. ಓಕೆನಾ? ಯು ಕ್ಯಾನ್ ಗೋ ಟು ದಿ ಕ್ಲಾಸ್. ಅದರಲ್ಲೂ ನೀನು ಬೆಳ್ಳಗಿದ್ರೆ ಮುಂದೆ ದೊಡ್ಡ ಹೀರೋ ಆಗ್ತೀಯಾ? ಹೌದಾ? ಇನ್ಮೇಲೆ ನಾನು ಡೈಲಿ 2 ಟೈಮ್ಸ್ ಸ್ನಾನ ಮಾಡ್ಕೊತೀನಿ. ಸಂಜೆ ಬಂದು ಸ್ನಾನ ಮಾಡೋಣಂತೆ. ಈಗ ಸ್ಕೂಲಿಗೆ ಹೋಗೋಣ. ಇವನೇ ನನ್ನ ಮಗ ಮೇಡಮ್, ಸೆಕೆಂಡ್ PUCಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾನೆ, ಅದಕ್ಕೆ ಸ್ವೀಟ್ ಕೊಡಲಿಕ್ಕೆ. ನಿಮ್ಮ ಮಗನ ಒಳ್ಳೆ ಇರೋ ಥರ ಅದಾನಲ್ಲ. ಮಗ ಹೀರೋ ಥರ ಇದ್ರೆ ಏನು, ಬರೋ ಸೊಸೆ ಚೆನ್ನಾಗಿರ್ಬೇಕಲ್ಲ. ನೋಡೋದಕ್ಕೆ ಇವ್ರ ಥರನೇ ಕಪ್ಪಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದರೆ ಏನು ಮಾಡೋಕ್ಕಾಗತ್ತೆ? ನನ್ನ ಸೊಸೆನ ನಿರ್ಧಾರ ಮಾಡೋದು ನನ್ನ ಮಗನಿಗೆ ಬಿಟ್ಟಿದ್ದು. ನನ್ನ ಮಗ ಒಳ್ಳೆ ಮನಸ್ಸಿರೋ ಹುಡುಗಿನ ಪ್ರೀತಿಸ್ತಾನೆ ಹೊರತು ಹೊಟ್ಟೆ ಕಿಚ್ಚಿರೋರ್ನಲ್ಲ. ಬಾವಿನ್ನು ಹೊರಡೋಣ. ಹಾಗಂದ್ರೆ ನಾನು ಒಳ್ಳೆ ಮನಸ್ಸಿರೋ ಹುಡುಗಿ ಅಂತಾನು ಹೇಳ್ತಿದ್ಯಾ ತಾನೆ? ಯಾರು ನೀನಾ? ಹಿಂಗೆ ರೇಗ್ಸಿನೇ ನಾನು ಪಟಾಯಿಸ್ಕೊಬಿಟ್ಟೆ ಕಣೋ ನೀನು. ಹಾಂ, ನಡಿ ಹೋಗೋಣ. ಇವಳ ಹತ್ರ ಹೇಳಿರೋದು ಕಾಡಿಗೆ ಬಿದ್ದಿರೋ ಬೆಂಕಿ ಕಿಡಿ ಬಗ್ಗೆ ಅಷ್ಟೇ. ವಿನೋ, ನೀನು ಏನು ಯೋಚನೆ ಮಾಡ್ಕೊಂಡು ಬರ್ತಿದ್ಯಾ ಅಂತ ನನಗೆ ಗೊತ್ತು. ಶ್ರೀಮಂತರ ಮನೆತನದ ಹುಡುಗಿನ ಪ್ರೀತಿಸೋದು ತಪ್ಪಲ್ಲ, ಆದರೆ ಅವ್ರ ಅಪ್ಪನಿಗೆ ಅಪ್ಪನಾಗಬೇಕು. ಆಗಲೇ ನೀನು ಗೆದ್ದಿದ್ದ ಲೆಕ್ಕ. ಅಲ್ಲಿವರೆಗೂ ಆ ಹುಡುಗಿ ನಿನಗೋಸ್ಕರ ಕಾಯಬೇಕು. ಅಂಥ ಮನಸ್ಸಿರೋ ಹುಡುಗಿ ನಿನಗೆ ಸಿಕ್ಕರೆ ನೀನು ಬೆಳೆಯೋದನ್ನ ಯಾರಿಂದನೂ ತಡೆಯೋಕ್ಕಾಗಲ್ಲ.
ಇನ್ನು ನಿನಗೆ ಗೊತ್ತಿರಂಗೆ ಹೇಳ್ಬೇಕು ಅಂದರೆ ನಿನ್ನ ಫೇವ್ರೆಟ್ ಹೀರೋ ಯಶನ್ನೇ ಇಟ್ಕೊ. ಅವ್ರು KGF ಮೂವಿಯಲ್ಲೇ ಆಗಲಿ ರಿಯಲ್ ಲೈಫಲ್ಲೇ ಆಗಲಿ ಅವ್ರು ಗೆಲ್ಲೋ ತನಕ ಅವ್ರ ಹುಡುಗಿ ಅವರಿಗೋಸ್ಕರ ಕಾಯ್ತಾನೇ ಇದ್ರು. ಕಾರ್ಡ್ ಗಿಚ್ಚೆ ಇವಾಗ ಹತ್ಕೊಂಡಿದೆ. ಅಮ್ಮ ನಾವು ಯಾವಾಗಮ್ಮ ಮನೆಗೆ ಹೋಗ್ತೀವಿ? ನನಗೆ ಸ್ಕೂಲಿಗೆ ಹೋಗ್ಬೇಕಂತ ಅನ್ನಿಸ್ತಿದೆ, ಫ್ರೆಂಡ್ ಜೊತೆ ಆಟ ಆಡ್ಬೇಕಂತ ಅನ್ನಿಸ್ತಿದೆ. ಇದು ಸ್ಕೂಲಿಂದ ಕಲಿಸ್ತಿರೋ ಟೂರೇ. ಈ ಕಷ್ಟವಾಗಿರೋ ಜಾಗದಲ್ಲಿ ನೀವು ಹೆಂಗಿರ್ತೀರಾ ಅಂತ ನೋಡೋದಿಕ್ಕೆ. ಇನ್ನು 2-3 ದಿನ ಅಷ್ಟೇ, ಮತ್ತೆ ನೀವು ಹಳೆ ಥರ ಸ್ಕೂಲಿಗೆ ಹೋಗ್ಬೋದು. ಈಗ ಮಲ್ಕೋ. ಯಾರ ನೀನು? ನಮ್ಮ ಹುಡುಗನ ಮಗಳನ್ನೇ ಲವ್ ಮಾಡ್ತೀಯಾ? ಅದನ್ನ ಕೇಳಕ್ಕೆ ಬಂದಿದ್ದು ನಮ್ಮ ಹುಡುಗರನ್ನ ಹೊಡಿತೀಯಾ? ನಿನ್ನ ಮನ್ಸಲ್ಲೇನು ದೊಡ್ಡ ರಾಕಿ ಬಾಯ್ ಅಂತ ನೆನ್ಪೇನಾ? ಓಯ್, ನೀನು ಯಾವ ಜಾಗದಲ್ಲಿ ಕೂತಿದ್ಯಾ ಅಂತ ನೋಡ್ಕೊಂಡಿದ್ಯಾ? ಓಯ್, ಅರ್ಥ ಆಯ್ತಾ? ಅಮ್ಮ ಇನ್ನು ಎಷ್ಟು ದಿನ ಅಂತ ನನ್ನ ಮಗಳ ಹತ್ರ ಹೀಗೆ ಸುಳ್ಳು ಹೇಳ್ತಿರ್ಲಿ. ಈ ಪ್ರಪಂಚದ ಪಾಪ ಒಗ್ಸೋದಕ್ಕೆ ಒಂದು ಮಗುನ ಕೊಟ್ಟೆ. ಈಗ ಇದೇ ಪಾಪದ ಪ್ರಪಂಚದಿಂದ ಒಳ್ಳೆಯದನ್ನು ಕಾಪಾಡೋದಕ್ಕೆ ಒಂದು ಮಗುನ ಕಳಿಸು ತಾಯಿ. ಹುಡುಗ ನೋಡೋಕೆ ಅಪಾಯಿಂಟ್ಮೆಂಟ್ ಇಸ್ಕೊಬೇಕಾ? ನಾವೆಲ್ಲಿ ಕೂತಿದ್ವಿ ಅನ್ನೋದು ಮುಖ್ಯ ಅಲ್ಲ, ಇನ್ಮೇಲೆ ಎಲ್ಲಿ ಕೂರ್ತೀವಿ ಅನ್ನೋದು ಮುಖ್ಯ. ಅವನ್ನ ಮುಗಿಸ್ಬಿಟ್ಟಲ್ಲಣ್ಣ. ಮಾವ, ನಿನ್ನ ಮಗನಿಗೆ ನಾನೇ ಭಾವ. ಸೋಮಣ್ಣ ಎಲ್ಲೋ? ಅವನ್ನ ಏನೋ ಮಾಡಿದೆ? ಸೋಮ 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 ಸತ್ತೋದ್ ನಮ್ಮ. ತಪ್ಪು ಮಾಡ್ಬಿಟ್ಟೆ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನು ಅವನ್ನ ಸಾಯಿಸಿ ಅವ್ನ ರಾಜ್ಯ ಗೆದ್ದಿರ್ಬೋದು, ಆದರೆ ಅವನ ಜೊತೆಗಿರೋ ರಾಕ್ಷಸರನ್ನ ಗೆಲ್ಲಕ್ಕಾಗಲ್ಲ. ಸೋಮ ಸತ್ತೋದ. ರೀಜ್ನಲ್ ಲೆವೆಲ್ ಟ್ರೆಂಡ್ ಆದರೆ ಸಾಕು ಅಂದ್ಕೊಂಡೆ, ವರ್ಲ್ಡ್ ವೈಡ್ ಟ್ರೆಂಡ್ ಮಾಡಿಬಿಟ್ರಲ್ಲೋ. ತಮಾಷೆ ಅನ್ಕೊಂಡಿದ್ಯಾ? ಅವ್ರು ಸರಿ ಇಲ್ಲ. ಸಾಕು ಮಾವ ಬಿಲ್ಡಪ್ ಕೊಟ್ಟಿದ್ದು. ನಮ್ಮ ಅತ್ತೆ ಹತ್ರ ಹೇಳಿ ನಿನ್ನ ಮಗಳನ್ನ ಜಲ್ದಿ ರೆಡಿ ಮಾಡಿಸು. ಬರ್ತಾ ಇದ್ದೀನಿ ನನ್ನ ಹೆಂಡತಿ ಜೊತೆ ಸೇರ್ಕೊಂಡು ರಾಜ್ಯ ಆಳಕ್ಕೆ.